ಚರ್ಚೆ ಆಗ್ತಾರಂತ ವಿಚಾರ ಜಿಲ್ಲಾಧಿಕಾರಿಗಳ ಸೈನ್ ದುರುಪಯೋಗ ಆಗಿದೆ ಅಂತ ವಿಚಾರ ತಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ಸಾರ್ವಜನಿಕರು ಇನ್ನೂ ಕೂಡ ಅತಿ ಹೆಚ್ಚಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸರ್, ಏನು ಕ್ರಮ ತೆಗೆದುಕೊಂಡಿದ್ದಾರೆ? ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಅವರು ಕೂಡ ಎನ್ಕ್ವೈರಿಯನ್ನು ಕಂಪ್ಲೀಟ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ. ಅದರ ಜೊತೆಗೆ ನಾನು ಬ್ಯಾಂಗ್ಳೂರು RC ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ, ಇದನ್ನು ಎನ್ಕ್ವೈರಿ ಮಾಡಿ ಅಂತ. ಸೊ ಅಂದರೆ ನಮ್ಮ ರೀಜ್ನಲ್ ಕಮಿಷನರ್ ಅವ್ರ ಕಡೆಯಿಂದನೂ ನಾನು ತನಿಖೆ ಮಾಡಿಸ್ತೇನೆ. ಏತನ್ಮಧ್ಯ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಇದು ಹೇಗಾಯಿತು, ಇದೆಲ್ಲ ಎಲ್ಲೋ ಒಂದು ಕಡೆ ಆಡಳಿತ ವ್ಯವಸ್ಥೆಯ ಮೇಲೆ ಜನಗಳ ವಿಶ್ವಾಸ ಕುಂದೋದಕ್ಕೆ ಇಂಥ ಒಂದೆರಡು ಪ್ರಕರಣ ಆದರೂ ಕೂಡ ಅದರ ಪರಿಣಾಮ ಭಾಳ ದೊಡ್ಡದಾಗುತ್ತೆ. ಸೊ ಇದನ್ನು ನಾವು ಮೂಲವನ್ನು ಪತ್ತೆ ಹಚ್ಚಿ ಮೂಲದಲ್ಲಿ ಇದಕ್ಕೆ ಪರಿಹಾರ ಹುಡುಕಲಿಲ್ಲ ಮತ್ತು ತಪ್ಪು ಮಾಡಿದವರಿಗೆ ಬರೀ ಸಸ್ಪೆನ್ಷನ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಬರೀ FIR ಕೊಟ್ಟರೂ ಆಗೋದಿಲ್ಲ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳಿ ಆಗಬಾರದು. ಆ ಕಾರಣದಿಂದ ಅವರು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಆಗಿ ಅವರು ಟರ್ಮಿನೇಷನ್ ಆಗಬೇಕು ಸರ್ವಿಸಿಂದ. ನಾಳೆ ಮತ್ತು ನಾನು ಇಷ್ಟೇ ಅಲ್ಲದೆ ಬ್ಯಾಂಗ್ಳೂರಿನ ರೀಜನಲ್ ಕಮಿಷನರ್ಗೂ ಹೇಳಿದ್ದೇನೆ, ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತ. ಖಂಡಿತವಾಗಿ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜಿಲ್ಲೆಯಲ್ಲಿ